ಬೆಳಗಾವಿಯಿಂದ ಬಿಟ್ಟಿರೋದೇ ದೊಡ್ಡದು ಅಂತ ಬಂದಿರೋದೇ ಅಂತ ನೋಡಿ, ಹಂಗೆ DCM ಅವ್ರ ಬದುಕು ಬಂದಿರೋದು ಅಂಥದ್ದು ಯಾವುದೂ ಹೇಳಿಲ್ಲ. ನೋಡಿ, ಈಗ ಯಾರಾದರೂ ಅಂತ ಪದ ಬೆಳಿಕೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಮಾಡಿದರೆ ಏನು ಮಾಡ್ತಾಯಿದ್ರಿ? ಇಲ್ಲ, ಏನು ಮಾಡ್ತಾಯಿದ್ರಿ ಹೇಳ್ರಿ? ನೋಡಿ, DCM ಹ್ಯಾಸ್ ನಾಟ್ ಟೋಲ್ಡ್ ಎನಿಬಡಿ ಟು ಟೇಕ್ ಲಾ ಆ್ಯಂಡ್ ಆರ್ಡರ್ ಇನ್ ದೇರ್ ಹ್ಯಾಂಡ್ಸ್. ಆಯಿತಾ? ಆ ರೀತಿ ಹೇಳಿಲ್ಲ ಅಂದರೆ ಮತ್ತೆ ಪ್ರಶ್ನೆನೇ ಇಲ್ಲ ಅಲ್ಲ. ನೋಡಿ, ಅವರು ನೋಡಿದ್ದೀನಿ, ನಾನು ಮಾನ್ಯ ಉಪಮುಖ್ಯಮಂತ್ರಿಗಳ ಮಾತನ್ನು ಕೇಳಿದ್ದೀನಿ. ಹೇಳಿರೋದು ಇಷ್ಟೇ, ಹರ್ಕಲ್ ಬಾ ಇದ್ದಾರೆ, ಸೀರಿಯಲ್ ಅಫೆಂಡರ್ ಇದ್ದಾರೆ, ಇಂಥವರಿಗೆ ಸದನದಲ್ಲಿ ಅವಕಾಶ ಇರಬಾರ್ದಂತ ಅಷ್ಟೇ. ಅದು ಬಿಟ್ಟರೆ ನೋಡಿ, ಈಗ ಒಬ್ಬ ಅಕ್ಯೂಸ್ಡ್ ಸ್ಟೇಷನ್ನಲ್ಲಿದ್ದಾರೆ. ಬೇರೆ ಶಾಸಕರದ್ದು ಏನು ಕೆಲಸ ಅಲ್ಲಿ? BJP ಕಾರ್ಯಕರ್ತರದ್ದು ಏನು ಕೆಲಸ? ನೀವು ನೋಡಿದ್ದೀರ ಒಂದು ಫೋಟೋನಲ್ಲಿ ಎಲ್ಲ BJP ಶಾಸಕರು ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ ಒಳಗಡೆ ಇದ್ದಾರೆ. ಯಾಕೆ? ಅದಕ್ಕೆ ಅಲ್ವಾ ಎಲ್ಲರಿಗೂ ಆಚೆ ಹಾಕಿದಾಗ ಇವರು ಇದು ಮಾಡಿದ್ರಲ್ವಾ. ಈಗ ನೀವೇ ಹೇಳ್ತೀರಾ, ಏನಾದರೂ ಅವರಿಗೆ ಸ್ವಲ್ಪ ಏನು ರಿಲ್ಯಾಕ್ಸ್ ಮಾಡಿ ನೋಡಿಕೊಂಡ್ರೆ VIP ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಅಂತೀರಾ. ಕರೆಕ್ಟಾಗಿ ಕಾನೂನು ಪ್ರಕಾರ ಮಾಡಿದ್ರೆ ಒಬ್ಬ ಶಾಸಕನಿಗೆ ಹಿಂಗೆ ಮಾಡ್ತೀರಾ ಅಂತೀರಾ. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ. ಈಗ ಒಂದು ನಿಮಿಷ ಇರಿ, ನಿನ್ನೆ CT ರವಿ ಅವ್ರು ಏನು ಹೇಳಿದ್ರು? ನಂದು ಮೊಬೈಲ್ ಕಿತ್ಕೊಂಡ್ರು, ನಮ್ಮದು ವಾಚ್ ತೊಗೊಂಡ್ರು. ದರ್ಶನ್ ವಿಡಿಯೋ ಕಾಲ್ ಮಾಡಿದ ತಕ್ಷಣ ಏನಾಯಿತು? ಇನ್ನೂ ಬೇಲಿಗೆ 1.5-2 ತಿಂಗಳಾಯಿತು. ಕರೆಕ್ಟಾ? ಆ್ಯಂಡ್ ಆ್ಯಸ್ ಪರ್ ಲಾ ಶುಡ್ ದ ಮೊಬೈಲ್ ಫೋನ್ಸ್ ಶುಡ್ ಎನಿಥಿಂಗ್ ಬಾಡಿ ಸರ್ಚ್ ಆಗಬೇಕಲ್ಲ. ಒಬ್ಬ ಅಕ್ಯೂಸ್ಡ್ ಆದ ತಕ್ಷಣ ಫಸ್ಟ್ ಬಾಡಿ ಸರ್ಚ್ ಆಗಬೇಕು, ಅವ್ರದ್ದು ಏನೇ ಇದ್ರೂ ಜಮಾ ಆಗಬೇಕು. ಅದನ್ನು ಮಾಡಬಾರ್ದಾ? ಕಾನೂನು ಪಾಲನೆ ಮಾಡೋದಕ್ಕೂ ನಾವು ಬಯಸ್ಕೊತಾ ಇದ್ದೀವಲ್ಲಪ್ಪ. ಏನು ಇದು ವಿಚಿತ್ರವಾದಂಥ ಸಂದರ್ಭಗಳು ಇದು. ಸೊ ನಾವು ಮಾಡಿದ ತಪ್ಪ ನೀವೇ ಹೇಳಬೇಕು. CT ರವಿ 100 ಹೇಳ್ತಾರ್ರಿ. ಈಗ ನೋಡಿ, ಯಾರು ಬಳೆ ತೊಟ್ಟವ್ರ ಮೇಲೆ ಹಿಂಗೆ ಮಾಡಿದ್ದೀರಲ್ಲ, ವಿಜೇಂದ್ರ ಅವರು ದಯವಿಟ್ಟು ಅವ್ರ ಮಾತು ಮೇಲೆ ಇಡ್ತಾ ಇರಬೇಕು. ಪ್ರಶ್ನೆ ಇರೋದು ನೀವು ಬಳೆ ತೊಟ್ಟಿದ್ದಲ್ಲ, ಯಾರು ಬಳೆ ತೊಟ್ಟಿದಾರಲ್ಲ ಅವ್ರ ಮೇಲೆ ಇಂಥ ಅವಾಚ್ಯವಾಗಿ ಮಾತಾಡಿರೋದು ನೀವು ಖಂಡಿಸಬೇಕಾಗಿತ್ತು. ಆದರೆ ಪಾಪ ಅವರು ಏನು ಮಾಡೋಕ್ಕಾಗ್ತದೆ? ಪೂಜ್ಯ ಅಪ್ಪಾಜಿಯವ್ರ ಮೇಲೆ ಅಷ್ಟಿದೆ, ಅವ್ರೇನು ಮಾಡ್ತಾರೆ? ಅವ್ರು ಹೆಂಗೆ ಸಮರ್ಥನೆ ಮಾಡ್ಕೋತಾರೆ? ಅವ್ರ ಮನೆಯಲ್ಲೇ ದೊಡ್ಡ ಹುಳುಕಿದ್ದಾಗ ಬೇರೆಯವ್ರಿಗೇನು ಬುದ್ಧಿವಾದ ಹೇಳ್ತಾರೆ. ಅದಕ್ಕೆ ಇವೆಲ್ಲ ನಾವು ಬಳೆ ತಟ್ಕೊಂಡಿಲ್ಲ, ನಾವು ಸೀರೆ ಉಟ್ಟಿಲ್ಲ, ಏನು ಮಾತಾ ಇದು? BJP ಪ್ರೆಸಿಡೆಂಟಾಗಿ ಅವ್ರು ಯಾರೇ ಇದ್ರೂ ನಾವು ವಿಜೇಂದ್ರ ಒಬ್ಬ ಒಳ್ಳೆ ನಾಯಕ ಅಂತ ನಾವು ಯಾವಾಗ ಹೇಳ್ಬೋದಾಗಿತ್ತು ಅಂದರೆ, ಇಲ್ಲ ಅದು ನನಗೆ ಗೊತ್ತಿಲ್ಲ ಪ್ರಕರಣ ಏನಿದೆ ಅಂತ, ಮಾಧ್ಯಮದಲ್ಲಿ ಹಿಂಗೆ ಬಂದಿದೆ, ಅದೇನಿದೆ ನಾವು ಪರಿಶೀಲನೆ ಮಾಡ್ತೀವಿ, ಕಠಿಣವಾದಂಥ ಹಿಂಗೆ ಹಾಗೇ ಇದ್ದರೆ ನಾವು ಕಠಿಣವಾಗಿ ಕ್ರಮ ತೊಗೊಂಡಿದ್ರೆ ಹೌದಪ್ಪ ಇವ್ರದ್ದು ಒಳ್ಳೆ ನಾಯಕತ್ವ ಇದೆ, ಒಂದು ಸಮಾನತೆ ಇದೆ, ಇದರಲ್ಲಿ ಸಂವಿಧಾನದ ಪರವಾಗಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಹೇಳಿದ್ರೆ ಹಾಗೆ ನಾವು ಬಳೆ ತಟ್ಕೊಂಡಿಲ್ಲ ಅಂದರೆ ಏನರ್ಥ? ಏನು ಪ್ರಚೋದನೆ ಕೊಡ್ತಾ ಇದ್ದಾರಾ? ಬಳೆ ತೊಟ್ಟವರಿಗೆ ಅವಮಾನ ಆಗಿದೆ ಅಲ್ಲ, ಅದ್ರ ಬಗ್ಗೆ ಮಾತಾಡಿ. ನಿಮ್ಮ ಅಪ್ಪಾಜಿಯಿಂದ ಹಿಡ್ಕೊಂಡು ಮುನಿರತ್ನ ಅವರಿಂದ ಹಿಡ್ಕೊಂಡು ನಿಮ್ಮ ಶಾಸಕರು ಮಾಡಿರೋಂಥ ಕೃತ್ಯದ ಬಗ್ಗೆ ಮಾತಾಡಿ ಫಸ್ಟು. ಸುಮ್ಮನೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡ್ಸೋದು ನಿಲ್ಲಿಸ್ಬೇಕು ಅವರು. ಏನು ನೋಡ್ಕೋತಾರೆ? ಇನ್ನೂ 10 ವರ್ಷ ಆದರೂ ಬರೋಲ್ಲ ರೀ. ಅದೇ ಆ ಕಾಲ ಬರೋದಿಲ್ಲ, ಸೊಸೆಗೂ ಬರೋದಿಲ್ಲ, ಅತ್ತೆಗೂ ಬರೋಲ್ಲ. ಅತ್ತೆ ಸೊಸೆ ಅಲ್ಲೇ ಜಗಳ ನಡೆದಿದೆ. AJP, VJP, YJP, ಇನ್ನು ಅಶ್ವಥ್ ನಾರಾಯಣ್ JP, ಎಷ್ಟಂತ ಇದೆ? ಅಶೋಕ್ ಅವ್ರದ್ದಿದೆ, ಅಶ್ವಥ್ ನಾರಾಯಣ್ ಅವ್ರದ್ದಿದೆ, ಯತ್ನಾಳ್ ಅವ್ರದ್ದಿದೆ, ವಿಜೇಂದ್ರ ಅವ್ರದ್ದಿದೆ. ಪಾಪ ಇನ್ನಷ್ಟು ಭಾಳಷ್ಟು NJP ಇದೆ, ನ್ಯೂಟ್ರಲ್ BJP ಕೆಲವು ಇದ್ದಾರೆ. ಫಸ್ಟ್ ಅದು ಮಾಡ್ಕೊಳ್ಳಿ, ಅದಾದಮೇಲೆ ಅತ್ತೆ ಯಾರು ಸೊಸೆ ಯಾರು ಡಿಸೈಡ್ ಮಾಡ್ಕೊಳ್ಳಿ. ಅವರು ಮುಖಭಂಗ ಅಲ್ಲ ಇವರೇ. ಫಸ್ಟ್ ಆಫ್ ಆಲ್ ಕಾನೂನು ತಿಳ್ಕೊಳ್ಳಿ. ದಿಸ್ ಅಫೆನ್ಸ್ ಈಸ್ ಬೇಲೇಬಲ್. ಕರೆಕ್ಟಾಗಿ ಒಪ್ತೀರಾ ಎಲ್ಲರೂ? ಬೇಲೇಬಲ್ ಇದ್ದಾಗ ಬೇಲ್ ಆಗಿದೆ ಅಷ್ಟೇ. ಅದರಲ್ಲೇನು ಸತ್ಯಕ್ಕೆ ಜಯ, ಅದರಲ್ಲೇನು ಇವರೆಲ್ಲ ಭಾಳ ಏನು ಎದೆ ತಟ್ಕೊಂಡು ಮಾತಾಡ್ತಾ ಇದ್ದಾರೆ. ನಾಚಿಕೆ ಬರಬೇಕು. ಒಂದು ಹೆಣ್ಮಗಳು ಹೇಳಿದ್ದಾರೆ ಹಿಂಗೆ ಇಂಥ ಪದ ಬಳಕೆ ಆಗಿದೆ ಅಂತ. ಅವರ ಬೆನ್ನಿಗೆ ಹಲವಾರು ಶಾಸಕಿಯರು ನಿಂತಿದ್ದಾರೆ, ಶಾಸಕರು ನಿಂತಾರೆ. ಇಲ್ಲಪ್ಪ ತಪ್ಪಾಯಿತು ಅಂತಲೂ ಇಲ್ಲ ಅಲ್ಲ ಇವ್ರದ್ದು. ಇದು ನಾನು ಹೇಳೇ ಇಲ್ಲ ಅಂತ ಇದ್ದಾನಲ್ಲ. ಅಂದರೆ ನೀವು ಮಾಧ್ಯಮದಲ್ಲಿ ಪ್ರಸಾರ ಮಾಡಿರೋದು ಕೂಡ ಇವ್ರು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಅಹಂಕಾರ ಇರಬೇಕು ಇವರಿಗೆ, ಅಥವಾ ಎಷ್ಟು ದುರಂಕಾರ ಇರಬೇಕು ಇವರಿಗೆ. ನಾನು ಹೇಳ್ತಲ್ಲ, ಇದು ಮನುಸ್ಮೃತಿಯ ಅವರ ಬುದ್ಧಿ ಇದು ಇದೆ. RSS ತತ್ವದ ಶಾಖಾ ಟ್ರೈನಿಂಗು ಇವತ್ತು ಸದನದಲ್ಲಿ ಪ್ರದರ್ಶನ ಆಗಿದೆ. ಈಗ ಬರಲಿ ಅದು FSL ರಿಪೋರ್ಟ್ ಕೆಲವು ಆಗಲೇ ಮಾಧ್ಯಮದಲ್ಲಿ ಏನು ಬಂದಿದೆ.
ಅದು FSL ಬರುತ್ತಲ್ಲ, ಇವತ್ತಿಲ್ಲ ನಾಳೆ ಗೊತ್ತಾಗ್ತದಲ್ಲ. ರಾಜಕೀಯ ಮಾಡೋದು ಕಲಿಬೇಕು, ಕ್ರಿಯೇಟ್ ಹೆಂಗ್ ಮಾಡ್ಬೇಕಂತ ಕಾಂಗ್ರೆಸ್ ಇಂದ ಕಲಿಬೇಕು ಅಂತ ಅವ್ರು ಹೇಳ್ತಾರೆ. ಯಾರು ಏನಂತೆ ನೋಡಿ, ಸುಳ್ಳನ್ನು ಸತ್ಯ ಹೇಗೆ ಮಾಡೋದು ಅದು ಅವರಿಂದ ಕಲಿಬೇಕಾಗಿದೆ. ನಮ್ಮಿಂದ ಕಲಿಬೇಕಾಗಿರೋದು ಪ್ರಗತಿಪರವಾದಂಥ ರಾಜಕೀಯ ಮಾಡೋದು. ಅವರು ಇಲ್ಲಿವರೆಗೂ CT ರವಿಯವರಾಗಿರ್ಬೋದು ಅಥವಾ BJP ಅವರಾಗಿರ್ಬೋದು, ಯಾರಾದ್ರೂ ಮನೆಗೆ ದೀಪ ಅಂತ ಹಚ್ಚುವಂಥ ಯೋಜನೆ ಕೊಟ್ಟಿದ್ದಾರಾ? ಬರೀ ಸಮಾಜದಲ್ಲಿ ಬೆಂಕಿ ಹಚ್ಚುವಂಥ ಯೋಜನೆಗಳು, ಪ್ರಚೋದನೆ ಭಾಷಣಗಳು ಅಷ್ಟೇ ಮಾಡಿರೋದು. ಬರಲಿ, FSL ಬರಲಿ. ಕಾನೂನಿನ ಅರಿವು ನಮಗೂ ಇದೆ, ಅವರೊಬ್ಬರಿಗೆ ಅಲ್ಲ, BJP ಅವ್ರಿಗೆ ಒಬ್ಬರಿಗೆ ಅಲ್ಲ ಇರೋದು. ಅಂದರೆ ಇವ್ರ ಪ್ರಕಾರ ಯಡಿಯೂರಪ್ಪ ಅವರು ಪಾಕ್ಸ್ಕೋನಲ್ಲಿ ಇಲ್ವಾ, ಮುನಿರತ್ನ ಅವರು ದಲಿತರ ಬಗ್ಗೆ, ಒಕ್ಕಲಿಗ ಹೆಣ್ಮಕ್ಳ ಬಗ್ಗೆ ಮಾತೇ ಆಡಿಲ್ಲ, HIV ಪೀಡಿತ ಹೆಣ್ಮಕ್ಳಿಗೆ ಇವರು ದುರುಪಯೋಗ ಮಾಡಿಕೊಂಡೇ ಇಲ್ಲ. CT ರವಿ ಅವರು ಕೂಡ ಇಂಥ ಪದ ಬಳಕೆ ಮಾಡಿಲ್ಲ. ಇನ್ಸಿಡೆಂಟ್ ಆಗಿದೆ ಅಲ್ಲ, ಇನ್ಸಿಡೆಂಟ್ ಆಗಿಂದ ನಮ್ಮ ಬಿಜೆಪಿ ಒಂದು ರೀತಿಯಿಂದ ಒಗ್ಗಟ್ಟು ಮಾಡೋದ ರೀತಿಯಲ್ಲಿ ಆಗಿದೆ ಅಂತ CT ಅವರು ಈ ರೀತಿ ಸಮರ್ಥನೆ ಮಾಡ್ಬೋದು ಹೇಳ್ತಾ ಇದ್ದಾರೆ. ಅವರ ಪದ ಬಳಕೆಯಿಂದ BJP ಅವರು ಒಗ್ಗಟ್ಟಾಗಿದ್ದಾರೆ ಅಂದರೆ ಏನು ತೋರಿಸುತ್ತೆ? ಎಲ್ಲರೂ ಕೂಡ ಹಾಳು ಬುದ್ಧಿನವರೇ ಇರೋದು ಅಂತ. ಒಬ್ಬರನ್ನ ಖಂಡಿಸಿದಾರಾ ಅಥವಾ ಒಬ್ಬರನ್ನ ಹೇಳಿದಾರಾ? ಇಲ್ಲ, ಅವ್ರು ಹೇಳಿದಾರಾ ಇಲ್ಲ ನಮ್ಗೆ ಗೊತ್ತಿಲ್ಲ. ತನಿಖೆ ಆಗಲಿ, FSL ಬರಲಿ. ಅವ್ರೇನಾದರೂ ತಪ್ಪಿಸ್ತಿದ್ರೆ ನಾವು ಸಸ್ಪೆಂಡ್ ಮಾಡ್ತೀವಿ, ನಾವು ನೋಟಿಸ್ ಕೊಡ್ತೀವಿ ಅಂತ ಒಬ್ಬರನ್ನ ಹೇಳಿದಾರೇನ್ರಿ? ಅಂದರೆ BJPನಲ್ಲೂ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಈ ಇನ್ಸಿಡೆಂಟ್ ಮೇಲೆ. ಅಂದರೆ ಎಲ್ಲರೂ ದುಶ್ಯಾಸನಗಳೇ ಅಲ್ವಾ? ಎಲ್ಲರೂ ಕೂಡ RSS ಒಂದೇ ಶಾಲಾ ಮಕ್ಕಳಲ್ಲೇ ರೀ ಇವರೆಲ್ಲರೂ, ಒಂದೇ ಶಾಖಾ ಮಠದಿಂದ ಬಂದವರು. ಇದರಲ್ಲಿ ಆಶ್ಚರ್ಯ ಏನಿದೆ? ಈಗ ಯಡಿಯೂರಪ್ಪ ಅವ್ರಿಗೆ ಹೆಂಗೆ ಒಂದಾದ್ರು ಇವರು? ಯಾರನ್ನ ಒಬ್ಬರನ್ನ ಇದು ಧೈರ್ಯ ಮಾಡಿ ಇಲ್ಲಪ್ಪ ಯಡಿಯೂರಪ್ಪ ಅವ್ರು ಮಾಡಿ ತಪ್ಪು ಅಂತ ಯತ್ನಾಳವ್ರು ಒಬ್ಬರೇ ಹೇಳಿದ್ದು, ಯಾವ ವೇದಿಕೆ ಹತ್ತಿಸ್ಬಾರ್ದು ಅಂತ. ಮುನಿರತ್ನ ಮಾಡಿರೋ ತಪ್ಪು ಅಂತ ಒಂದು ನೋಟಿಸನ್ನು ಕೊಟ್ಟಿದ್ದಾರಾ? ಹೆದರ್ತಾರ್ರಿ. ಅದಕ್ಕೆ ನಾ ಹೇಳ್ತಾ ಇರೋದು, ಇವರೆಲ್ಲ ಒಂದೇ ಸಾಲಿನಲ್ಲಿ ಕಂತು ಬಂದವರು. ಸೊ ಅದಕ್ಕೆ ಒಂದಾಗಿದ್ದಾರೆ. 10 ನಿಮಿಷ ನೀವು ತಪ್ಪು ಪದ ಬಳಸಿದ್ದೀರಾ. ಒಂದು ನಿಮಿಷ ಇಲ್ಲ, ನೀವು ಇಲ್ಲ 1 ನಿಮಿಷ ಕೇಳಿ. 1 ನಿಮಿಷ ಅಣ್ಣ, ನೀವೇನು ಹೇಳಿದ್ರಿ? ರಿವೆಂಜ್ ರಾಜಕೀಯ. ನಾಲ್ಗೆ ಅವ್ರದ್ದು, ಪದ ಅವ್ರದ್ದು, ವಾಕ್ಯ ಅವ್ರದ್ದು, ಅವರ ಆಲೋಚನೆ ಅವ್ರದ್ದು, ಹೇಳಿದ್ದವರು, ಹೇಳಿದ್ದಕ್ಕೆ ಕಾನೂನು ಪ್ರಕಾರ ಕ್ರಮ ತಗೊಂಡಿದ್ದು ತಪ್ಪ? ಅದು ಹೆಂಗೆ ರಿವೆಂಜ್ ಪಾಲಿಟಿಕ್ಸ್ ಆಗುತ್ತೆ? ರಿವೆಂಜ್ ಪಾಲಿಟಿಕ್ಸ್ ಅಂದರೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಇಮಿಡಿಯೇಟಾಗಿ ನಿಮ್ಮ ಆಸ್ತಿ ಪಾಸ್ತಿ ತೊಗೊಳೋದು, ನಿಮ್ಮ ಮೇಲೆ ದುರ್ವರ್ತನೆ ಮಾಡೋದು, ನಿಮ್ಮ ಮೇಲೆ ಏನಾದರೂ ಇಲ್ಲ ಸಲ್ಲದ ಆರೋಪ ಮಾಡೋದು, ಅದಕ್ಕೆ ರಿವೆಂಜ್ ಅಂತಾರೆ. ಎಲ್ಲಿ ರಿವೆಂಜ್ ಆಗಿದೆ ಹೇಳಿ? ಇಲ್ಲಿ ಆದರೆ 10 ನಿಮಿಷ ಬಿಟ್ಟು ಇದೊಂದು ಕತೆ ರೀತಿ ಕಟ್ಟಿ ಈ ರೀತಿ ಅಂದ್ರು ಆಯ್ತು ರೀ, ಏನೇ ಇರ್ಬೋದು. ನಿಮ್ಮ ಮಾಧ್ಯಮದಲ್ಲೇ ಬಂದಿರುವಂಥ ವಿಡಿಯೋ ತಾವು ಪರಿಶೀಲನೆ ಮಾಡಿಬಿಟ್ಟು ನನಗೆ ಹೇಳಿ, ಅದಾದಮೇಲೆ ನಾನು ಮಾತಾಡ್ತೀನಿ. ಯಾವುದು ಆ್ಯಸ್ ಪರ್ ಲಾ ಏನಿದೆ? ಹೂ ಇಸ್ ಮಳೆ ದೂರು ಕೊಟ್ಟಿದ್ದಾರೆ ಫಸ್ಟು ಆನ್ ದ ಸೇಮ್ ಪರ್ಸನ್. ಅದಕ್ಕೆ ಅದು ಆಗಿರೋದು.